ಕರ್ನಾಟಕ ರಾಜ್ಯದಂತ ಪ್ರಿಯಾಂಕಾ ಖರ್ಗೆ ಅವರು ಸಲುವಾಗಿ ಎಲ್ಲರೂ ಕೂಡ ಮಾಡ್ಲಕತ್ತಿದೀವಿ. RSS 100 ವರ್ಷ ಆಯ್ತು ಸಂಘಟನೆ ಹುಟ್ಟಾಕೈತೆ. ಅವರೇ RSS ಹೇಳ್ತಾರ. ಆ ಸಂಘಟನೆನ ನೋಂದಣಿನೇ ಇಲ್ಲ. ಆ ನೋಂದಣಿ ಇಲ್ಲದ ಸಂಘಟನೆ ಇವತ್ತ ಕಾನೂನು ವಿರೋಧಿ ಮತ್ತು ಸಂವಿಧಾನ ವಿರೋಧಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಮತ್ತು ಖರ್ಗೆ ಅವ್ರ ಬಗ್ಗೆನೇ ಟಾರ್ಗೆಟ್ ಮಾಡಿದ್ರು. ಯಾಕಂದ್ರೆ ಖರ್ಗೆ ಸಾಹೇಬರು, ಪ್ರಿಯಾಂಕಾ ಖರ್ಗೆ ಅವರು ಒಬ್ಬ ರಾಷ್ಟ್ರೀಯ ರಾಜ್ಯ ನಾಯಕ ಮತ್ತು ರಾಷ್ಟ್ರೀಯ ಯುವ ನಾಯಕ ಮತ್ತು ಕಾಂಗ್ರೆಸ್ದಾಗ ಪ್ರಭಾವಿ ನಾಯಕ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರನ್ನು ಬಿಟ್ಟು ಖರ್ಗೆ ಅವ್ರನ್ನ ಟಾರ್ಗೆಟ್ ಯಾಕೆ ಮಾಡ್ಯಾರ ಅಂತಂದ್ರೆ, ಖರ್ಗೆ ಅವರು ದಲಿತರ ಪರ, ಹಿಂದೂತರ ಪರ, ಅಲ್ಪಸಂಖ್ಯಾತರ ಪರ, ಎಲ್ಲಾ ಜಾತಿ ಜನಾಂಗದವರು, ಬಡವರ ಪರ ಇದ್ದಾರೆ. ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಆ ಟಾರ್ಗೆಟ್ ಮಾಡಿದ್ದಕ್ಕೆ ಯಾಕೆ ಕಾರಣ ಅಂತಂದ್ರೆ, RSS ದವರು ಪ್ರಿಯಾಂಕಾ ಖರ್ಗೆಯನ್ನ ಗುರಿ ಮಾಡಿಟ್ಟುಕೊಂಡು ಖರ್ಗೆ ಅವ್ರ ಹಿಂದೆ ಎಲ್ಲ RSS ದವರಿಗೆ ದೂರವಾಗಿಡ್ಬೇಕಾಗಿ ಎಲ್ಲ ಅಹಿಂದದವರು ಕೂಡ ನಾವು ಬಂದಿದ್ವಿ. ಎಲ್ಲ ಅಹಿಂದ ಸಂಘಟನೆದವರು ಇವತ್ತು ರಾಜ್ಯದಲ್ಲಿ ಖರ್ಗೆ ಅವರಿಂದ ಅಹಿಂದ ಸಂಘಟನೆ ಎಲ್ಲ ಜಾತಿ ಜನಾಂಗದವರು ಪ್ರಿಯಾಂಕಾ ಖರ್ಗೆ ಅವ್ರ ಹಿಂದೆ ಇದ್ದೀವಿ. ಇವತ್ತು ಈ RSS ಹಟಾವ್ ದೇಶ ಬಚಾವ್ ಕಾರ್ಯಕ್ರಮ ಮಾಡಿದ್ದು ಯಾಕಪ್ಪ, ಉದ್ದೇಶ ಏನಂತಂತಂದ್ರೆ, ನಾವು ಇಲ್ಲಿ ಕಲಬುರಗಿಯಲ್ಲಿ ಬಸವಣ್ಣನ ನಾಡು, ಶರಣಬಸಪ್ಪನ ನಾಡು, ಇದು ಬುದ್ಧನ ನಾಡು, ಅಂಬೇಡ್ಕರ್ ನಾಡು. ನಾವು ಈ ಕಲಬುರಗಿ ಎಲ್ಲ ಬಂದೇ ನಮಾಜನ ನಾಡಿದು. ಎಲ್ಲ ಶಾಂತಿದ ನಾಡಲ್ಲಿ ಅಶಾಂತಿ ಹುಟ್ಟಾಕ್ಲಾಗತ್ತ RSS ದವರು. ನಾವು ಇಲ್ಲಿ ಮುಂದಿನ ದಿನಗಳ ಬರ್ತಕ್ಕಂಥ ದಿನಮಾನದಲ್ಲಿ ಬಸವ ಪಥಸಂಚಲನ ಮಾಡ್ಲಕತ್ತಿದೀವಿ, ಬುದ್ಧ ಪಥಸಂಚಲನ ಮಾಡ್ಲಕತ್ತಿದೀವಿ, ಅಂಬೇಡ್ಕರ್ ಪಥಸಂಚಲನ ಮಾಡ್ಲಕತ್ತೀವಿ, ಶರಣ ಬಸಪ್ಪನ ಪಥಸಂಚಲನ ಮಾಡ್ತಿದೀವಿ, ಬಂದೇ ನಮಾಜನ ಪಥಸಂಚಲನ ಮಾಡ್ತಿದೀವಿ, ಮತ್ತು ಕುವೆಂಪುರ ಪಥಸಂಚಲನ ಮಾಡ್ತಿದೀವಿ, ಕನಕದಾಸರ ಪಥಸಂಚಲನ ಮಾಡ್ತೀವಿ, ಅಂಬಿಗರ ಚೌಡಯ್ಯನ ಪಥಸಂಚಲನ ಮಾಡ್ತೀವಿ. ಇಲ್ಲಿ RSS ಕರ್ನಾಟಕದಲ್ಲ ದೇಶದಂತ ಬ್ಯಾನ್ ಆಗ್ಬೇಕು. ಇವತ್ತು ಎಜುಕೇಶನ್ ಇಂದ ಮುಂದೆ ಬರ್ಲಕತ್ತಾರ ಹಿಂದೂದರು, ದಲಿತರು ಅಂತ ಹೇಳಿ ಅವ್ರ ಕಪಿ ಮುಷ್ಟಿಯಲ್ಲಿ ಇಟ್ಕೋಬೇಕಾದಂತ ಹುನ್ನಾರದಿಂದ RSS ಅವರು ಕೂಡ ಇಲ್ಲಿ